ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ನಿಮಿತ್ತ ಶಾಂತಿ ಸಭೆ ಸಿಂಧನೂರು. ರಾಯಚೂರು ಜಿಲ್ಲಾ ಪೊಲೀಸ್ ಸಿಂಧನೂರು ಉಪವಿಭಾಗದ ವತಿಯಿಂದ ನಗರದ ಟೌನ್ ಹಾಲ್ನಲ್ಲಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ನಿಮಿತ್ತ ಶಾಂತಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರವು ಈದ್ ಮಿಲಾದ್ ಹಾಗೂ ಗಣೇಶ ಚತುರ್ಥಿಯನ್ನ ಅತ್ಯಂತ ಶಾಂತಿಯುತವಾಗಿ ಆಚರಿಸುವ ಉದ್ದೇಶದಿಂದ ಸುಮಾರು 24ಕ್ಕೂ ಅಧಿಕ ನಿಯಮಗಳನ್ನು ಜಾರಿಗೆ ತಂದಿದೆ. ಈ ನಿಯಮಗಳನ್ನು ಪ್ರತಿಯೊಬ್ಬರು ಪಾಲಿಸಬೇಕು ಹಾಗೂ ಎಲ್ಲಾ ವಾರ್ಡ್ಗಳಲ್ಲಿಯೂ ಸಿಸಿಟಿವಿ ಅಳವಡಿಸಲಾಗಿದೆ. ಕಾನೂನು ಬಾಹಿರವಾಗಿ ನಿಯಮಗಳನ್ನು ಮೀರಿದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಸ್ವಾಮಿ ಖಡಕ್ ಎಚ್ಚರಿಕೆಯನ್ನ ನೀಡಿದರು. ಈ ವೇಳೆ ವಿವಿಧ ಪಕ್ಷದ ಮುಖಂಡರಾದ ಬಾಬುಗೌಡ ಬಾದರ್ಲಿ, ಬಸವರಾಜು ನಾಡಗೌಡ, ಕೆ ಕರಿಯಪ್ಪ, ಎಂಡಿ ನದೀಂ ಮುಲ್ಲಾ, ಬಾಬರ್ ಪಾಷಾ, ಜಿಲಾನಿ ಸಾಬ್, ಸಿದ್ದರಾಮೇಶ್ ಮನ್ನಾಪುರ್, ಸುರೇಶ್ ಹಚ್ಚೊಳ್ಳಿ, ಡಿವೈಎಸ್ಪಿ ತಳವಾರ್, ಸಿಪಿಐಗಳಾದ ರಾಜಕುಮಾರ್ ವಜ್ರಂತಿ, ವೀರಾರೆಡ್ಡಿ ಹಾಗೂ ಪಿಎಸ್ಐ ಸೇರಿದಂತೆ ಅನೇಕರು ಹಾಜರಿದ್ದರು. ವರದಿ ವೆಂಕಟೇಶ ನಾಯಕ, ಪ್ರಜಾಪವರ್ ಟಿವಿ, ಸಿಂಧನೂರು. ಬಾಬುಗೌಡರವರೇ, ಮುಖಂಡರಾದ ಸೋಮಗೌಡರವರೇ, ಬಸವರಾಜ ನಾಡಗೌಡರವರೇ ಮತ್ತು ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಮುಖಂಡರೇ, ಎಲ್ಲ ಇಲಾಖೆಯ ಅಧಿಕಾರಿ ಮಿತ್ರರೇ ಮತ್ತು ಇಲ್ಲಿ ನಡೆದಿರುವಂಥ ಎಲ್ಲ ಸಮಾಜದ ಮುಖಂಡರೇ ಮತ್ತು ಈದ್ ಮಿಲಾದ್ ಮತ್ತು ಗಣೇಶ್ ಮಂಡಳಿಯ ಎಲ್ಲ ಪದಾಧಿಕಾರಿಗಳು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಈದ್ ಮಿಲಾದ್ ಮತ್ತು ಗಣೇಶ ಹಬ್ಬ ಒಟ್ಟೊಟ್ಟಿಗೆ ಬರ್ತಾ ಇದೆ. ನಿಯಮದ ಪ್ರಕಾರ ಪ್ರತಿ ವರ್ಷವೂ ಕೂಡ ನಾವು ಒಂದು ಶಾಂತಿ ಸಭೆಯನ್ನು ಹಮ್ಮಿಕೊಳ್ತಾ ಇರ್ತೇವೆ. ಇದಕ್ಕೂ ಮುಂಚೆ ಸಾಕಷ್ಟು ಎಲ್ಲ ಮಂಡಳಿಯ ಸದಸ್ಯರನ್ನ ಪದಾಧಿಕಾರಿಗಳ ಈಗಾಗಲೇ ಸಭೆಗಳನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ನಮಗೆಲ್ಲರಿಗೂ ತಿಳಿದಿರುವಂತೆ ನಾನು ಕೂಡ ಇಲ್ಲಿ 1-2 ವರ್ಷ ಆಯಿತು. ನಾನು ಈಗ 2 ಗಣೇಶ ಹಬ್ಬಗಳನ್ನ ಆಲ್ರೆಡಿ ಬಂದೋಬಸ್ತುಗಳನ್ನು ಮಾಡಿದ್ದೀನಿ. ಸಿಂಧನೂರು ನಗರ, ಸಿಂಧನೂರು ತಾಲೂಕು ಇದು ಶಾಂತಿ ಮತ್ತು ಸೌಹಾರ್ದತೆಗೆ ಹೆಸರಾದ ಜಾಗ, ಅದು ತಮಗೆಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಮುಂದೂ ಸಹ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗೋಣ ಅಂತ ತಮ್ಮೆಲ್ಲರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಈ ವರ್ಷ ಗಣೇಶವನ್ನು ಆಚರಿಸಿದರೆ ಯಾರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೂ ಆಗಲಿ ಯಾರಿಗೂ ತೊಂದರೆ ಆಗುವುದಿಲ್ಲ ಅಂತ ನನ್ನ ಅನಿಸಿಕೆ. ಆಮೇಲೆ ಈ ಶಬ್ದ, ಈ ಸೌಂಡ್, ಡಿಜೆಗಳನ್ನು ನಾವು ಯಥೇಚ್ಛವಾಗಿ ಬಳಸ್ತಾ ಇದ್ದೀವಲ್ಲ, ಅದು ಸುಪ್ರೀಂ ಕೋರ್ಟ್ನಿಂದಲೇ ಸುಮಾರು 2005ರಲ್ಲಿ ಬ್ಯಾನ್ ಆಗಿದೆ. ಅದಕ್ಕೆ ಡಿಜೆಗೆ ಯಾವುದೇ ಅನುಮತಿ ಇರುವುದಿಲ್ಲ. ಯಾಕಂದರೆ 75 ಡೆಸಿಬಲ್ಸ್ಗಿಂತ ಜಾಸ್ತಿ ಧ್ವನಿವರ್ಧಕಗಳನ್ನು ಬಳಸಬಾರದು ಅಂತಲೇ ಸುಪ್ರೀಂ ಕೋರ್ಟು ಹಾಗೂ ಕಾನೂನಲ್ಲಿ ಹೇಳಿದೆ. ಕಾರಣ ಎಲ್ಲ ಗಣೇಶ ಮಂಡಳಿಗಳು ಹಾಗೂ ಅದರಂತೆ ಈದ್ ಮಿಲಾದ್ ಹಬ್ಬ ಆಚರಿಸುವಾಗ ಈಗ ನಾವು ಏನು ಮಾಡ್ತೀವಿ, ಬಂಟಿಂಗ್ಸ್ಗಳನ್ನು ಕಟ್ಟುವಾಗ ಒಬ್ಬರಿಗೆ ಕಟ್ಟಿ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು. ನಮ್ಮ ಹಬ್ಬ ಏನೈತಲ್ಲ ಕಟ್ಕೊಂಡು ಬಳಕ ಅದು ತೆಗೆದು ಬಿಡಬೇಕು, ಮತ್ತೊಬ್ಬರಿಗೆ ಅನುಕೂಲ ಆಗ್ತದೆ. ಯಾಕಂದರೆ ಒಟ್ಟೊಟ್ಟಿಗೆ ಬಂದಿದೆ. 9ನೇ ದಿವಸ ಗಣಪತಿ, 5ನೇ ತಾರೀಕು, ಅದೇ ದಿವಸ ಈದ್ ಮಿಲಾದ್ ಪ್ರೊಸೆಷನ್ ಕೂಡ ಇರ್ತದೆ. ಅದಕ್ಕೆ ಯಾರಿಗೂ ಕೂಡ ತೊಂದರೆ ಆಗದಂತೆ ಹಬ್ಬಗಳನ್ನು ಆಚರಿಸೋಣ. ನಿಮ್ಮ ಎಲ್ಲ ಆಚರಣೆಯಲ್ಲಿಯೂ ಕೂಡ ನಾವು ಪ್ರತಿಯೊಂದು ಬಂದೋಬಸ್ತು, CCTV ಕ್ಯಾಮ್ರಾ ಹಾಕೋದಿರ್ಬೋದು, ಎಲ್ಲದಕ್ಕೂ ನಾವು ವ್ಯವಸ್ಥೆ ಮಾಡ್ಕೊಂಡೇವಿ. ಮತ್ತು ಈದ್ ಮಿಲಾದ್ ಹಬ್ಬದ ಶಾಂತಿ ಸಭೆಗೆ ಮೊನ್ನೆ SP ಸರ್ ಇವತ್ತು ಸಾಕಷ್ಟು ಕೆಲಸಗಳಿಗೂ ಸಿಕ್ಕಾಪಟ್ಟೆ ಅವರು ಲಿಂಗ್ಸೂರು, ಆಮೇಲೆ ಮುಂದೆಲ್ಲ ಕಡೆಲ್ಲ ಹೋಗಿ ಬಂದು ಇದೊಂದು ಶಾಂತಿ ಸಭೆಯ ಅಧ್ಯಕ್ಷನ ವಹಿಸಿ ತಮ್ಮ ಸೂಚನೆಗಳನ್ನು ತಮ್ಮೆಲ್ಲರೂ ನೀಡಿದರೆ ಅದರ ಪಾಲಿಸುವಂತೆ ಕೇಳ್ತೀನಿ. ಸಾಹೇಬರಿಗೆ ನಮ್ಮ ಇಲಾಖೆಯ ಪರವಾಗಿ
ಎಲ್ಲ ಜನತೆಯ ಪರವಾಗಿ ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಮೊನ್ನೆ RCS ಸರ್ ಕುಮಾರಸ್ವಾಮಿ ಸರ್ ಅವರು ಕೂಡ ಧನ್ಯವಾದಗಳು. ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಮುಖಂಡರಿಗೂ ಈ ಶಾಂತಿ ಸಭೆಗೆ ನಮ್ಮ ಈ ಸಭೆಗೆ ಹಾಜರಾಗಿ ತಮ್ಮೆಲ್ಲ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ನಾವೆಲ್ಲ ಅಧಿಕಾರಿಗಳು ಸೇರಿ ನಾವು ಸಭೆ ಮಾಡ್ತೀವಿ. ಸಭೆ ಮಾಡಿಕೊಂಡು ಎಲ್ಲ ನಾವು ಕೆಲವೊಂದು ರೂಪುರೇಷೆಗಳನ್ನು ಈಸಿ ಮಾಡೋ ಸಲುವಾಗಿ ನಾವು ನಾಳೆ ತಹಸೀಲ್ದಾರ್ 3 ಟೈಮೆಲ್ಲ ಹೀಗಾಗಿ ನಾವು ಮೀಟಿಂಗ್ ಮಾಡಿಲ್ಲ. ನಾಳೆಲ್ಲ ಮೀಟಿಂಗ್ ಮಾಡಿ ತಮಗೆಲ್ಲ ಒಂದು ಅನುಕೂಲ ಆಗೋ ಥರ ನಾವು ಇದು ಮಾಡ್ಕೊತೀವಿ. ಎಲ್ಲ ಅಧಿಕಾರಿಗಳು ತಮ್ಮ ಕೆಲಸವನ್ನು ಬದುಕುತ್ತಿ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ತಾವೆಲ್ಲರೂ ಕೂಡ ಸಿಂಧನೂರಿನ ಮತ್ತು ಗ್ರಾಮೀಣ ಭಾಗದ ಎಲ್ಲ ಮುಖಂಡರು, ಎಲ್ಲ ಜಾತಿ ಜನಾಂಗದ ಎಲ್ಲ ಸಮಾಜದ ಎಲ್ಲ ಮುಖಂಡರು ಕೂಡ ಬಂದಿದ್ದೀರಿ. ತಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಎಲ್ಲ ಈದ್ ಮಿಲಾದ್ ಮಂಡಳಿಯಾಗಲಿ ಹಾಗೂ ಗಣೇಶ ಮಂಡಳಿಯ ಎಲ್ಲ ಸದಸ್ಯರು ಕೂಡ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಜೊತೆಗೆ ಪತ್ರಿಕಾ ಮಾಧ್ಯಮದ ಮಿತ್ರರು ಕೂಡ ಅವ್ರಿಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಇದನ್ನು ನಡೆಸಿಕೊಟ್ಟಂಥ ನಮ್ಮೆಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಧನ್ಯವಾದಗಳು. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮುಂಗಡವಾಗಿ ಈದ್ ಮಿಲಾದ್ ಮತ್ತು ಇವತ್ತಿನ ದಿವಸ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಅಂಗವಾಗಿ ನಮ್ಮ ರಾಯಚೂರು ಜಿಲ್ಲೆಯ SP ಅವರ ನೇತೃತ್ವದಲ್ಲಿ ಮತ್ತು ಅಡಿಷನಲ್ SP ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಸಿಂಧನೂರಿನ DYSP ಅವರು ಮತ್ತು ತಾಲೂಕಾ ದಂಡಾಧಿಕಾರಿ ನೇತೃತ್ವದಲ್ಲಿ ಹಾಗೂ ಹಿರಿಯರಾದಂಥ ಬಾಬರ್ ಪಾಷಾ ಅವರು ಮತ್ತು ಈ ಕಾಲೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಬಾಬುಗೌಡ ಅವರು, ಸೋಮನಗೌಡ ಅವರು ಮತ್ತು ನಮ್ಮ ವಿಶೇಷ ಅವರು ಹಾಗೂ ನದಿಮೂಲ ಅವರು ಕೂಡ ಈ ಹಬ್ಬಗಳ ಬಗ್ಗೆ ಸವಿಸ್ತರವಾಗಿ ತಮಗೆ ತಿಳಿಸಿದ್ದಾರೆ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಕೂಡ ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಮತ್ತು ಅತಿ ಹೆಚ್ಚು ನಾನು ಇಷ್ಟು ದಿವಸ ನನ್ನ ಸರ್ವಿಸ್ನಲ್ಲಿ ನೋಡಿರುವಂಥ ಈ ಹಬ್ಬದಕ್ಕೆ ಪೀಸ್ ಕಮಿಟಿ ಮೀಟಿಂಗಿಗೆ ಇಷ್ಟೊಂದು ಜನ ಬಂದಿದ್ದಕ್ಕೆ ನಾನು ಈ ಜನರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ವೇದಿಕೆ ಮೇಲೆ ನಮ್ಮ ಹುಸೇನ್ ಸಾಹೇಬ್ ಅವರು ಪ್ರವಾದಿ ಮೊಹಮ್ಮದರ ಬಗ್ಗೆ, ಬಸವಣ್ಣನ ಬಗ್ಗೆ ಸಾಕಷ್ಟು ತಿಳಿಯುತ್ತದೆ. ಯಾಕಂದರೆ 20ನೇ ಶತಮಾನದಲ್ಲಿ ಬಸವಣ್ಣ ಅವರು ಏನು ಹೇಳಿದ್ರು, ಈಗಿನಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅದನ್ನೇ ಹೇಳಿದ್ದಾರೆ. ಆದರೆ ಈಗಿನ ಮಾಡ್ಕೊಂಡು ಬರ್ತಾರೆ ಅಂತ ಕಳೆದ ದಿವಸ ನಾನು ಕೂಡ ನೋಡಿದ್ದೀನಿ. ಮತ್ತೆ ನೀವು ಕೂಡ ನೋಡ್ಕೊಂಡು ಬಂದಿದ್ದೀರಿ. ಈ ದೇಶದಲ್ಲಿ ಜ್ಞಾನೋದಯ ಪಡೆದಂತ ಮಹಾಪುರುಷ ಅವರು ಮಾತಾಡ್ತಾರೆ, ನಮಗೋ ಪರಂಪಿಟ್ಟು ಬೇಡ ಜ್ಞಾನಿ ಮನೀತ ಕಚ್ಚ ಗಂಧಿ ದಾರೋಸನ ಹೊಡೆಗೆ ಸಂಜ್ಞೆ ನಾನೇ ಮನೆಸಲು ಕಮಿಚಯ. ಅಂದ್ರೆ ನಮಗೋ ಪರಂಪಿಟ್ಟು ಬೇಡ, ಯಾರು ಮೋಸ ಮಾಡಬೇಕು ಅಂತ ಇನ್ನೊಬ್ಬರು ಮೋಸಗೊಳಿಸಬೇಕು. ಜ್ಞಾನಿ ಎಲ್ಲರಿಗೂ ನನ್ನ ನಮಸ್ಕಾರ. ಈ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬ ಪೀಸ್ ಕಮಿಟಿ ಮೀಟಿಂಗ್ ಅಂತಾವೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕರೆಸಿದ್ದೀವಿ. ಎಲ್ಲರೂ ನಾವು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳೋದೇನೆಂದರೆ, ನಾವು ಯಾಕಂದರೆ ಭಾಳ ವರ್ಷದಿಂದ ಗಣೇಶ ಹಬ್ಬ ಸಿಂಧನೂರಲ್ಲಿ ಮಾಡ್ತದ, ನಾವು ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ನಾವು ಎಲ್ಲರೂ ಅಣ್ಣ ತಮ್ಮರಿದ್ದಂಗೆ ಇದ್ದೀವಿ. ಮುಂದಾದ್ರೂ ನಾವು ಅಣ್ಣ ತಮ್ಮರಾಗೇ ಇರ್ತೀವಿ. ಯಾವುದೇ ರೀತಿ ತೊಂದರೆ ಇಲ್ಲದಾಗ ನಾವು ನೋಡ್ಕೋತೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಏನಿರ್ತದೆ ಇದ್ರ ಪ್ರಕಾರ ಮಾಡಬೇಕು. ಇನ್ನೊಂದು ಹೇಳ್ಬೇಕಂದ್ರೆ, ಯಾರ್ಯಾರು ಈಗ ಕಮಿಟಿಯನ್ನು ಮಾಡಿರ್ತೀರಿ, ಗಣೇಶ ಕಮಿಟಿ ಆಯಿತು, ಅವರು ರೆಸ್ಪಾನ್ಸಿಬಲ್ ತಗೊಂಡು ಯಾವುದೇ ರೀತಿಯಿಂದ ತೊಂದರೆ ಆಗಲಾರ್ದಂಗ ನೋಡಿಕೊಂಡು ಮೊದಲು ಅವರು ಇಂಪಾರ್ಟೆಂಟ್ ಅವ್ರು ಮಾಡಬೇಕು. ದಯವಿಟ್ಟು ರೆಸ್ಪಾನ್ಸಿಬಲ್ ತಗೊಂಡು ಯಾವುದೇ ರೀತಿ ತೊಂದರೆ ಇಲ್ಲಾರ್ದಂಗ ಅವರು ನೋಡ್ಕೋಬೇಕಂತ ಹೇಳಿ